ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇದೇನಪ್ಪ ಪ್ರತಿನಿತ್ಯ ಇದನ್ನೇ ತೋರಿಸ್ತಾರೆ ಅಂತ ಅಂದ್ಕೋಬೇಡಿ. ನಾವು ಏನು ಮಾಡ್ತೀವೋ ಅದನ್ನೇ ತೋರಿಸೋದಕ್ಕಾಗೋದು. ಆ್ಯಂಡ್ ಬಿಸಿನೀರಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ಟು ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಆ್ಯಂಡ್ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರು ಖಂಡಿತ ಇದನ್ನು ಟ್ರೈ ಮಾಡಿ. ದಿನಕ್ಕೆ ಒಂದು ನಿಂಬೆಹಣ್ಣು ಯೂಸ್ ಮಾಡೋದ್ರಿಂದ ನಾವು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಲ್ಲ ಬಾಡಿಲಿ ಏನು ಕೀಟಾಣುಗಳು ಇರ್ತಾವಲ್ಲ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ನಾನಿಲ್ಲಿ ABC ಜ್ಯೂಸ್ ಮಾಡಿ ಇಟ್ಕೊಂಡಿದ್ದಲ್ವ, ಐಸ್ ಕ್ಯೂಬ್ ಥರ. ಸೊ ಅದು ಕೂಡ ಕುಡಿದ್ಬಿಟ್ಟು ಅದಾದಮೇಲೆ 1/2 hour ಬಿಟ್ಟಾದಮೇಲೆ ಸೊ ಊಟ ಮಾಡೋದು, ತಿಂಡಿ ತಿನ್ನೋದು. ಇದು ನೆನ್ನೆ ಮೊಸರು ನೈವೇದ್ಯಕ್ಕೆ ಇಟ್ಟಿದ್ನಲ್ಲ ರಾಘವೇಂದ್ರ ಸ್ವಾಮಿಗೆ, ಅದು ಎಪ್ಪಾಗಿದೆ. ಸೊ ಅದನ್ನು ನೀವು ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಮಕ್ಕಳಿಗೆ ಅಥವಾ ನೀವಾದರೂ ತೊಗೊಳೋದ್ರಿಂದ ತುಂಬಾ ಒಳ್ಳೆಯದು. ಆ್ಯಂಡ್ ನೆನ್ನೆ ನೈಟು ಅಮ್ಮ ಪಂಪ್ಕಿನ್ ಸ್ವೀಟ್ಸ್ ಮಾಡಿದ್ರಲ್ವ, ಅದನ್ನು ಈಗ ಬೆಳಗ್ಗೆ ತಿಂತಾಯಿದ್ದೀನಿ. ನೈಟ್ ತಿನ್ನೋದಕ್ಕಿಂತ ಬೆಳಗ್ಗೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಆ್ಯಂಡ್ ಅದಕ್ಕೆ ಸ್ವಲ್ಪ ಗೀ ಹಾಕ್ಬಿಟ್ಟು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಒಳ್ಳೆಯದು. ಆ್ಯಂಡ್ ನಮ್ಮ ಸಿಸ್ಟರ್ ಇನ್ ಲಾ ಬಂದಿದ್ದರು, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಮನೆ ಮೇಲೆ ಜೇನು ಇಟ್ಬಿಟ್ಟಿದೆ. ಇದು 2ನೇ ಸಲ ಜೇನು ಬಂದು ಕುಂತಿರೋದು. 1ನೇ ಸಲ ನಾವು ಯಾವಾಗ ಈ ಮನೆಗೆ ಬಂದ್ವೋ ಆವಾಗಿಂದ ಜೇನು ಇಟ್ಟಿದೆ. ಜೇನು ಇಟ್ಟರೆ ಒಳ್ಳೆಯದು, ಮನೆಗೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಏನೋ ಗೊತ್ತಿಲ್ಲ, ಇದು 1ನೇ ಸಲ ಎಲ್ಲ ಬಂದು ಅದನ್ನು ಓಡಿಸಿದ್ರು ಜೇನನ್ನ, ಮತ್ತೆ ಬಂದು 2ನೇ ಸಲ ಇಟ್ಟಿದೆ. ಎಲ್ಲರೂ ಒಳ್ಳೆಯದಾಗುತ್ತೆ ಬಿಡು ಅಂತಾರೆ. ಸೊ ಹಾಗಾಗಿ ನಾವು ಸುಮ್ಮನಾದ್ವಿ. ಅದಾದಮೇಲೆ ನಮ್ಮಮ್ಮ ತಿಂಡಿಗೆ ರಾಗಿ ರೊಟ್ಟಿ ಗೊಜ್ಜು ಮಾಡಿದರು. ಅದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಲ್ಲಿ ಇರೋ ಮಜಾ ಇನ್ನೆಲ್ಲೂ ಇಲ್ಲ. ಸಖತ್ತಾಗಿರುತ್ತೆ ರಾಗಿ ರೊಟ್ಟಿ. ಆ್ಯಂಡ್ ಹೆಲ್ತ್ಗೂ ಒಳ್ಳೆಯದು. ಇದಕ್ಕಿನ್ನೂ ಈರುಳ್ಳಿ, ಕೊತ್ತಂಬರಿ, ಕ್ಯಾರೆಟ್ ಇದನ್ನೆಲ್ಲ ಹಾಕಿ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಸೊ ನಮ್ಮಮ್ಮ ಪ್ಲೈನಾಗಿ ಮಾಡಿದರು, ಚೆನ್ನಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್. ಅದು ಮುಗಿಸ್ಕೊಂಡು ನಾವು ನಮ್ಮ ಸಿಸ್ಟರ್ ಇನ್ ಲಾ ಮನೆಗೆ ಹೋಗಿದ್ವಿ. ಅಂದರೆ ಮನೆ ಗೃಹಪ್ರವೇಶ ಐತಲ್ಲ, ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ನಲ್ವ. ಸೊ ಆ ಮನೆಗೆ ಹೋಗ್ತಾಯಿದ್ವಿ. ಇವತ್ತು ಹಾಲು ಉಕ್ಕಿಸ್ತಾ ಇದ್ದಾರೆ. ಅಂದರೆ ಇವರು ಕ್ರಿಶ್ಚಿಯನ್ನಲ್ಲಿ ಏನು ಮೆಥಡ್ ಇರುತ್ತೋ ಅದೇ ಥರ ಎಲ್ಲ ಮನೆ ಓಪನಿಂಗ್ ಮಾಡಿದರು. ಈಗ ಸ್ವಲ್ಪ ಹಾಲು ಉಕ್ಸೋದಂತ ಇಟ್ಕೊಂಡಿದ್ದಾರೆ. ಹಾಲು ಉಕ್ಸೋದ್ರಿಂದ ಮನೆಗೆ ಒಳ್ಳೆಯದು. ಸೊ ಹಾಗಾಗಿ ಸಿಂಪಲ್ಲಾಗಿ ಫ್ಯಾಮಿಲಿ ನಾವೇ ಸೇರಿಕೊಂಡು ಸ್ವಲ್ಪ ಹಾಲು ಉಕ್ಸೋಣ ಅಂತ ಹೇಳ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡಿಕೊಂಡ್ರು. ಸೊ ಹಾಗಾಗಿ ಬಂದಿದ್ದೀನಿ. ಮನೆ ಚೆನ್ನಾಗಿದೆ, ನೋಡಿದ್ದೀರಾ ನೀವು ಹಳೆ ಲಾಗಲ್ಲಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಕೊನೆಗಂಟ ವಿಡಿಯೋ ಮಾಡಿ. கொஞ்சம் ட்ரை பண்ணுங்க. ಸ್ತೋತ್ರಗಳು ಸ್ತೋತ್ರಗಳು, ಓ ನಿನಾಮಕ್ಕೆ ಸ್ತೋತ್ರಗಳು 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 ಸ್ತೋತ್ರಗಳು. Hallelujah, 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 hallelujah. Glory Jesus, we praise you, 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 we praise you Jesus. Hallelujah, hallelujah. ಮೋಶೆ ಕಂಡ ಸಮ್ಮುಖ ನಾನು ಕಾಣಬೇಕು. ಮೋಶೆ ಕಂಡ ಸಮ್ಮುಖ ನಾನು ಕಾಣಬೇಕು. ಬಂಡೆಯ ಬಿರುಗಲಿ ನನ್ನನ್ನು ನಿಲ್ಲಿಸು. ಬಂಡೆಯ ಬಿರುಗಲಿ ನನ್ನನ್ನು ರಾಜ್ಯ ಹೌದು ರಾಜ್ಯ ಪಾತ್ರತೆ ಎಲ್ಲವೂ ನಿನ್ನ ಒಪ್ಪಿಸಿಕೊಡ್ತಾ ಇದ್ದೇವೆ. ರಕ್ಷಣೆ ಹೌದು, ರಕ್ಷಣೆ ಈ ಮನೆಗೆ ಬೇಕಾಗಿರುವಂತಹ ಸಕಲ ಅವಶ್ಯಕತೆಗಳ ಮೇಲೆ ನಿನ್ನ ನಾಮವನ್ನು ನಾವು ಉಚ್ಚರಿಸ್ತಾ ಇದ್ದೇವೆ. ರಾಜ್ಯ ಹೌದು, ರಕ್ಷಣೆ ಈ ಭೂಮಿಯ ಮೇಲಾಗಲಿ ಆಕಾಶದ ಕೆಳಗಾಗಲಿ ಓ ನಿನ್ನ
ಈಗ ಸ್ಟೇಟಸಿಗೆ ಬೀಳ್ತಾವೆ ನೋಡು. ಹಾಂ ನಿಂತ್ಕ ತೆಗಿತೀನಿ. ಹಿಂದೆ ನಿಂತ್ಕ ಪಾಪ. ಅಲ್ಲ ನೋಡಿ ಮಾಮ ಹೊಡಿತೈತಿ. ಸುತ್ತೈತಾ? ಫ್ರಿಜ್ ಎಲ್ಲ ತಗೊಂಬಂದ್ಬಿಟ್ರಾ?